ನಮಸ್ಕಾರ ಗೆಳೆಯರಿ, ಫೈನಾನ್ಸ್ ವಿತ್ ಆರ್ಜೆ ಚಾನಲ್ಗೆ ಸ್ವಾಗತ. ಮೇ 14ರ ಮಾರ್ಕೆಟ್ ಅಪ್ಡೇಟ್ ನೋಡೋದಾದರೆ ಇವತ್ತು ನಿಫ್ಟಿ 277 ಪಾಯಿಂಟ್ ಮೇಲೋಗಿ 23,689ರಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಕೂಡ 789 ಪಾಯಿಂಟ್ ಮೇಲೋಗಿ 75,398ರಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ಮೇಲೆ ಹೋಗಲು ಮೇಜರ್ ಕಾರಣ ಅಂದರೆ ಲಾಸ್ಟ್ 4 ಡೇಸಲ್ಲಿ 4% ಕರೆಕ್ಷನ್ ಕಂಡಿತ್ತು. ಸೊ ಹಾಗಾಗಿ ನಿಫ್ಟಿ ಇವತ್ತು ಒಂದು ರಿಕವರಿ ಮಾಡಿದೆ. ಇವತ್ತಿನ FI ಮತ್ತು DI ಡಾಟಾ ನೋಡೋದಾದರೆ FI 187 ಕೋಟಿ ಬೈ ಮಾಡಿದ್ದಾರೆ, DIS 684 ಕೋಟಿ ಬೈ ಮಾಡಿದ್ದಾರೆ. ಇವತ್ತಿನ ನಿಫ್ಟಿ 50 ಟಾಪ್ಗಿಂದ ನೋಡೋದು ಅದಾನಿ ಎಂಟರ್ಪ್ರೈಸಸ್ 8% ಮೇಲೆ ಹೋಗಿದೆ, ಸಿಪ್ಲಾ 8% ಮೇಲೆ ಹೋಗಿದೆ, ಭಾರತ್ ಏರ್ಟೆಲ್ 5% ಮೇಲೆ ಹೋಗಿದೆ. ಟಾಪ್ ಲೂಸರ್ಸ್ ನೋಡೋದಾದರೆ ಇನ್ಫೋಸಿಸ್ 2.5% ಕೆಳಗೆ ಹೋಗಿದೆ, ಟೆಕ್ ಮಹೀಂದ್ರ 2.33% ಕೆಳಗೆ ಹೋಗಿದೆ, HCL 1.6% ಕೆಳಗೆ ಹೋಗಿದೆ. ಅದಾನಿ ಎಂಟರ್ಪ್ರೈಸಸ್ 8% ಮೇಲೆ ಹೋಗಲು ಮೇಜರ್ ರೀಸನ್ ಅಂದರೆ ಶೇರಲ್ಲಿ ಒಂದು ಬ್ಲ್ಯಾಕ್ ಡೀಲ್ ಆಗಿದೆ. 60 ಲಕ್ಷ ಶೇರ್ಸ್ ಇವತ್ತು ಟ್ರೇಡ್ ಆಗಿದೆ. ಡೀಲ್ ವ್ಯಾಲ್ಯೂ ಬಂದು 1,435 ಕೋಟಿ ಆಗಿದೆ. ಇವತ್ತೊಂದು ಹೈ ವ್ಯಾಲ್ಯೂಮ್ ಟ್ರೇಡ್ ಆಗಿರೋದ್ರಿಂದ ಮಾರ್ಕೆಟು ಮೇಲೆ ಹೋಗಿದೆ. ಸಿಪ್ಲಾ 8.9% ಮೇಲೆ ಹೋಗಿದೆ. ಇದಕ್ಕೆ ರೀಸನ್ ಬಂದು ಸ್ಟ್ರಾಂಗ್ ಫೈನಾನ್ಷಿಯಲ್ ಇಯರ್ 2027ನಲ್ಲಿ ಗ್ರೋತ್ ಗೈಡೆನ್ಸ್ನ ಕಂಪ್ನಿ ಪ್ರೊಜೆಕ್ಟ್ ಮಾಡಿದೆ. ಅದಕ್ಕೋಸ್ಕರ ಕಂಪನಿ $1 ಬಿಲಿಯನ್ ಸೇಲ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಫೈನಾನ್ಷಿಯಲ್ ಇಯರ್ 2027ನಲ್ಲಿ. ಬ್ರೋಕರೇಜ್ ಹೌಸ್ ಕೂಡ ಬುಲ್ಲಿಶ್ ಆಗಿದ್ದಾರೆ. ನೋವಾಮಾ ಸಿಟಿ ಪಾಸಿಟಿವ್ ಅಲ್ಲಿದ್ದಾರೆ. ನೋವಾಮಾ 1,510 ಟಾರ್ಗೆಟ್ ಕೊಟ್ಟಿದ್ದಾರೆ. ಸಿಪ್ಲಾ ಈ ಕ್ವಾರ್ಟ್ರಲ್ಲಿ ₹13 ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಭಾರತ್ ಏರ್ಟೆಲ್ ಇವತ್ತು 5% ಮೇಲೆ ಹೋಗಿದೆ. ಯಾಕೆಂದರೆ ಕಂಪನಿ ಎಕ್ಸ್ಪೆಕ್ಟೆಡ್ಗಿಂತ ಬೆಟರ್ Q4 ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಕಂಪನಿ ಇಯರ್ ಆನ್ ಇಯರ್ 8% ಗ್ರೋತ್ ಆಗಿದೆ. ಏರ್ಟೆಲ್ನ ಎವರೇಜ್ ರೆವಿನ್ಯೂ ಪರ್ ಯೂಸರ್ ₹257ಗೆ ರೀಚ್ ಆಗಿದೆ. ಫ್ಯೂಚರ್ ಪೋರ್ಟ್ಫೋಲಿಯೋದಲ್ಲಿ ಇನ್ವೆಸ್ಟರ್ ಕಾನ್ಫಿಡೆಂಟ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಸ್ಟಾಕ್ ಇವತ್ತು 5% ಮೇಲೆ ಹೋಗಿದೆ. ಇದೇ ಥರ ಡೈಲಿ ಸ್ಟಾಕ್ ಮಾರ್ಕೆಟ್ ಮಾಹಿತಿಯಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.